ಇತ್ತೀಚೆಗೆ ಮದುವೆ ದಾಂಪತ್ಯಕ್ಕೆ ಕಾಲಿಟ್ಟಿರುವಂಥ ಇತ್ತೀಚೆಗೆ ತಾನೇ ಒಂದು ರೀತಿಯಲ್ಲಿ ನವಜೋಡಿಗಳು ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಆ ಪ್ರಪೋಸ್ ಮಾಡಿದ್ದು ಯಾರು ಮತ್ತು ಹೇಗೆ ಒಬ್ರನ್ನೊಬ್ರು ಒಪ್ಕೊಂಡ್ರಿ? ಪ್ರಪೋಸಲ್ ಹೋಗಿದ್ದು ಓಕೆ, ನಮ್ಮ ಕಡೆಯಿಂದ ಇವ್ರ ಮನೆಗೆ ಪ್ರಪೋಸಲ್ ಹೋಗಿದ್ದು. ಇವ್ರು ಹೇಳಿದಾಗೆ ಇವ್ರ ತಂದೆ ಏನು ಹೇಳ್ತಾರೋ ಅದೇ ಫೈನು ಅಂತ. ನಾನು ಎಸ್ ಅನ್ನಲಿ ಅಂತ ಕಾಯ್ತಾ ಇದ್ದೆ. ಅದೃಷ್ಟ ಎಸ್ ಅಂತ ಹೇಳಿದ್ರು. ಅದಾದಮೇಲೆ ಅಂಕಲ್ ಹೇಳಿದ ಮಾತು ಸತ್ಯ ಅದು. ಯಾಕಂದರೆ ಅವರು 47 ವರ್ಷ ಅನ್ನೋದನ್ನ ಇನ್ನೂ 47 ವರ್ಷ ಅಂದವ್ರಿಗೆ ನಮ್ದು ಇನ್ನೂ 7 ವರ್ಷನೂ ಆಗಿಲ್ಲ. ಸೊ ಹಾಗಾಗಿ ನಮ್ಮದು ಇನ್ನೂ ಹುಟ್ಟೆ ಇಲ್ವೇನೋ ಅಂತ ಅನ್ಸುತ್ತೆ. ನಿಮ್ಮ ನೋಡಿದ್ರೇನೆ ಅನ್ಸುತ್ತೆ ಈಗಿನ್ನೂ ದಾಂಪತ್ಯಕ್ಕೆ ಕಾಲಿಟ್ಟಿರ್ತಾರಲ್ಲ, ಮದುವೆಯಾಗಿ ಮನೆ ಕರ್ಕೊಂಬರ್ತಾರಲ್ಲ, ಅಷ್ಟು ಫ್ರೆಶ್ ಆದ ಜೋಡಿಗಳ ಥರ ಕಾಣಿಸ್ತೀರಾ ನೀವು. ಹೌದಾ? ಖಂಡಿತ ಇಲ್ಲ, ಬಟ್ ಏನಿಲ್ಲ, ಅದಕ್ಕೆ ಅಂತ ಫಾರ್ಮುಲಾ ಅಂತ ಇಲ್ಲ ಅಂತ ಅನ್ಸುತ್ತೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ. ಖಂಡಿತ ಪ್ರೀತಿಗಾಗಲಿ ಒಬ್ರನ್ನೊಬ್ರು ಬಿಟ್ಕೊಡೋದು ಅನ್ನೋದೇನಿದೆ, ಪ್ರತಿಯೊಂದು ದಿನ ಒಂದೊಂದು ವಿಚಾರವನ್ನು ಅರ್ಥ ಮಾಡ್ಕೋತಾನೆ ಇರ್ತೀವಿ. ಇವ್ರ ಬಗ್ಗೆ ನಾನು ಅರ್ಥ ಮಾಡ್ಕೋತಾ ಇರ್ತೀನಿ, ನನ್ನ ಬಗ್ಗೆ ಇವ್ರು ಅರ್ಥ ಮಾಡ್ಕೋತಾ ಇರ್ತಾರೆ, ಅಥವಾ ಇನ್ನೊಂದು ಯಾವುದೋ ಒಂದು ಪರಿಸ್ಥಿತಿ ಬಗ್ಗೆ ಅರ್ಥ ಮಾಡಿಕೊಂಡು ನೋಡೋ ದೃಷ್ಟಿ ಬೇರೆ ಆಗಿರುತ್ತೆ. ನನಗೆ ಊರು ಬಿಟ್ಟು ಹೋದಾಗ ನಂಗೆ ಭಾಳ ಸಂಕಟ ಆಗಿದೆ. ನಾನು ಬಿಟ್ಟಿರೋದು ಬಹಳ ಕಮ್ಮಿ. ಮನೇಲಿದ್ದಾಗಲೂ ಅಷ್ಟೇ, ಇವರು ನನ್ನ ಅಂಟ್ಕೊಳ್ಳೋದಕ್ಕಿಂತ ನಾನು ಅಂಟ್ಕೊಂಡಿರ್ತೀನಿ. ಸೊ ಆ ಥರ ಮನೇಲಿರ್ತೀನಿ. ಒಪ್ಕೊಂಡ ತಕ್ಷಣ ನಾನು ಹೇಳಿದ ಇಮಿಡಿಯೇಟಾಗಿ ಎಂಗೇಜ್ಮೆಂಟ್ ಆಗೋಯ್ತು. ಎಂಗೇಜ್ಮೆಂಟ್ ಆಗಿ ಇನ್ನೊಂದು 2-3 ತಿಂಗಳ ಗ್ಯಾಪಲ್ಲಿ ಮದುವೆ ಆಯಿತು. ಆ ಎಂಗೇಜ್ಮೆಂಟ್ಗೂ ಮದುವೆಗೂ ಒಂದು ಗ್ಯಾಪ್ ಇತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಯಿತು ನನಗೆ. ಯಾಕಂದರೆ ಮನೆಗೆ ಹೋಗಿ ನೋಡಿದ್ವಿ, ಎಲ್ಲ ಆಯಿತು. ನನಗೆ ನಂಬರ್ ಇಲ್ಲ, ಫೋನ್ ಮಾಡಿ ಮಾತಾಡೋದ್ರೆ ನಂಬರ್ ಇಲ್ಲ. ಸರಿ, ಬೆಳಗ್ಗೆ ನೋಡಿದ ತಕ್ಷಣ ಹೊರಟ್ಬಿಟ್ವಿ, ಶೂಟಿಂಗ್ ಹೊರಟ್ಬಿಟ್ಟೆ. ಸರಿ, ನಂಬರ್ ತೊಗೋಬೇಕು, ಏನು ಮಾಡಲಿ ಅಂತ. ನಮ್ಮ ಅಜ್ಜಿನೂ ನೋಡಿರಲಿಲ್ಲ. ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಅಜ್ಜಿನ ಕರ್ಕೊಂಡು ಇವ್ರ ಮನೆಗೆ ಹೋದೆ. ಬಾರಜ್ಜಿ, ನೀನು ನೋಡಬೇಕಲ್ವಾ ಅಂತ. ನೋಡಬೇಕು ಅಂತ ಅಜ್ಜಿ ಭಾಳ ಆಸೆ ಪಟ್ಕೊಂಡು ಬಂದು ಮಾತಾಡಿದ್ರು, ಎಲ್ಲ ಇವಳನ್ನ ನೋಡಿದ್ರು, ಹಿಂಗೆಲ್ಲ ಅಂದರು, ಮುದ್ದೆಲ್ಲ ಮಾಡಿದ್ರು. ಸರಿ, ನನಗೆ ನಮ್ಮ ಮಾವ ನನ್ನ ಇವಳ ಹತ್ರ ಸ್ವಲ್ಪ ಏಕಂದಲ್ಲಿ ಮಾತಾಡೋಕೆ ಕಳಿಸ್ಲಿ ಅಂತ ನಾನು ಸುಮ್ಮನೆ ಕುತ್ಕೊಂಡು ಪಿಟ್ಟಿಗೆ ಆಗ್ತಾ ಇದ್ದೆ. ನಾನು ಅದೇ ಬೆಳಗ್ಗೆ ಅರ್ಜೆಂಟಲ್ಲಿ ಹೊರಟ್ಬಿಟ್ಟೆ. ಸ್ಪಂದನ ಹತ್ರ ಮಾತಾಡೋಕ್ಕಾಗಿಲ್ಲ. ಪರವಾಗಿಲ್ಲ ಮತ್ತೆ 2 ನಿಮಿಷ ಆಯಿತು. ನಮ್ಮ ಅಜ್ಜಿ ಇವ್ರ ಜೊತೆ ಮಾತಾಡ್ತಾನೆ ಇದ್ರು. ಸರಿ ಅಮ್ಮ, ಮತ್ತೆ ಅದೇ ವಿಚಾರ ತೆಗೆದೆ. ತುಂಬ ಅರ್ಜೆಂಟಲ್ಲಿದ್ದೆ, ಪಾಪ ಏನೋ ಹೇಳೋಕ್ಕಾಗಿಲ್ಲ, ಅರ್ಜೆಂಟಲ್ಲಿ ಹೊರಟ್ಬಿಟ್ಟು. ಪರವಾಗಿಲ್ಲಪ್ಪ, ನೋ ಪ್ರಾಬ್ಲಮ್. ಆಯ್ತು, ಏನಪ್ಪ ಮಾತಾಡೋಕೆ ಬಿಡ್ತಿಲ್ಲ ನಾನು. ಅಷ್ಟರಲ್ಲಿ ನಮ್ಮ ಅಜ್ಜಿ ಎದ್ಬಿಟ್ರು. ಬರ್ತೀನಿ, ನಾನು ಹೊರಡ್ತೀನಿ ಅಂತ. 1 ನಿಮಿಷ ಕೂತ್ಕೊಳ್ಳೋ ಅಜ್ಜಿ ನೀನು ಅಂತ ಕೂತ್ಕೊಂಡೆ. ಆಮೇಲೆ ನಮ್ಮ ಅತ್ತೆಗೆ ಅರ್ಥ ಆಯ್ತು ಆ ಟೈಮಲ್ಲಿ. ಅವರಿಬ್ಬರು ಮಾತಾಡ್ಕೊಂಡಿಲ್ಲ. ಒಂದು ಸಲ ಮಾತಾಡಿದೆ. ಹೌದಾ, ಕರ್ಕೊಂಡೋಗಪ್ಪ ಮೇಲೆ ಮಾತಾಡ್ಸು ಅಂತ ಮೇಲೆ ಹೋಗಿ ಆಮೇಲೆ ಮಾತಾಡ್ಕೊಂಡು ನನ್ನ ನಂಬರ್ ಕೊಡಮ್ಮ, ನಾನು ನಂಬರ್ ಕೊಡ್ಕೊಂಡು. ಇದನ್ನು ನನ್ನ ಮೊದಲನೇ ಚಿತ್ರ ತೂಗುದೀಪದಲ್ಲಿ ಜೈಗೋಪಾಲ್ ಒಂದು ಹಾಡು ಬರೆದಿದ್ರು. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ, ನೋಟವೇ ಹೂಬಾಣ, ಚೆಲುವಿನ ಮಧುಬನ. ಹಾಗೆ ಮೌನ ಮಾತಾಡುವಷ್ಟು ಮಾತು ಹೇಳಲಾರದು. ಖಂಡಿತ ಮಾತು ಹೇಳಲಾರದನ್ನು ಗೀತೆ ಆದರೂ ಹೇಳಿ, ಒಂದು ಹಾಡು ಹಾಡಿ. ನಲಿಯುತ್ತಾ ಹೃದಯ ಹಾಡನು ಹಾಡಿದೆ, ನಯನವು ಬಯಕೆ 1000 ಹೇಳಿದೆ. ನಲಿಯುತ್ತಾ ಹೃದಯ ಹಾಡನು ಹಾಡಿದೆ, ನಯನವು ಬಯಕೆ 1000 ಹೇಳಿದೆ. ಆ ಚಂದ್ರ ಮೇಲಿಂದ ಬಂದನೋ, ತಂಪಾದ ಬೆಳಕನ್ನು ತಂದನೋ, ಅನುರಾಗದಾನಂದ ತುಂಬುತ್ತಾ ಜೊತೆಯಾಗಿ ಧರೆಯಲ್ಲಿ ನಿಂತನೋ. ಕಣ್ಣೋಟ ಬೆರೆತಾಗ ಆನಂದವೋ, ತುಟಿಯಲ್ಲೇ ನಗೆಯಾಯ್ತು ಮಾತೆಲ್ಲವೋ. ಕಣ್ಣೋಟ ಬೆರೆತಾಗ ಆನಂದವೋ, ತುಟಿಯಲ್ಲೇ ನಗೆಯಾಯ್ತು ಮಾತೆಲ್ಲವೋ. ಬೆಳಕಿನ ರವಿಯು ಮೂಡಿದ ಬಾನಲಿ, ಬೆಳಕಿನ ತೆರೆಯ ಹಾಸಿದ ಬಾಳಲಿ. ನೀವು ಬರೀ ಹಾಡೋರು ಮಾತ್ರ ಅಲ್ಲ, ಅದ್ಭುತ ಪ್ರೇಮಿಗಳು ಅಂತಲೂ ನಾನು ಕೇಳಿದ್ದೀನಿ. ಅಜಯ್ ಅವ್ರದ್ದು ಕೂಡ ಪ್ರೇಮ ವಿವಾಹ
ಹೌದಾ ಅಲ್ವಾ? ಹೌದು. ನೀವು ಹೇಗೆ ಪ್ರಪೋಸ್ ಮಾಡಿದ್ರಿ? ನಮ್ದೊಂಥರ ಆನ್ ಏರ್ ಲವ್ ಅಂತ ಹೇಳ್ಬೋದು. ಓಕೆ. ಅವಳ ಹೆಸರು ಶಬರಿ ಅಂತ. ಸೊ ಅವಳ ಅಣ್ಣ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಅವ್ನ ಮದುವೆಗೆ ಹೋದಾಗ ಇವರೆಲ್ಲ ಫ್ಯಾಮಿಲಿ ಭೇಟಿಯಾಗಿದ್ವಿ, ದಟ್ಸ್ ಇಟ್. ಬಟ್ ಅವಾಗೇನು ಅನಿಸ್ಲಿಲ್ಲ. ಐ ಜಸ್ಟ್ ಕ್ವಿಟ್ ಮೈ ಜಾಬ್ ಇನ್ ಕುವೈಟ್ ಅಂಡ್ ಕೇಮ್ ಬ್ಯಾಕ್, ಜಸ್ಟ್ ಸ್ಟಾರ್ಟೆಡ್ ಆಫ್ ವಿತ್ ಮ್ಯೂಸಿಕ್. ಸೊ ಕರಿಯರ್ ಮೇಲೆ ಗಮನ ಇತ್ತು. ಸೊ ಈ ಲವ್ ಅದೆಲ್ಲ ಹೋಗಿರಲಿಲ್ಲ. ಓಕೆ. ಸೊ ಆಫ್ಟರ್ 5 years. ನಿಜವಾಗ್ಲೂ ಹೋಗಿರ್ಲಿಲ್ವಾ? ನಿಜವಾಗ್ಲೂ ಹೋಗಿರ್ಲಿಲ್ವಾ? ಇಲ್ಲ. ಸೊ 5 ವರ್ಷ ನಂತರ ಆ್ಯಸ್ ಎ ಮ್ಯೂಸಿಷಿಯನ್ ಐ ಟ್ರಾವೆಲ್ ಟು ದ ಗಲ್ಫ್. ಕುವೈಟಲ್ಲಿ ಪ್ರೋಗ್ರಾಮ್ ಮುಗಿಸಿ ಕತಾರ್ಗೆ ಹೋಗ್ತಾ ಇದ್ದೆ. ಆ ಫ್ಲೈಟಲ್ಲಿ ಶಿ ವಾಸ್ ಏರ್ ಹೋಸ್ಟೆಸ್, ಗಗನಸಖಿ ಆಗಿದ್ಲು ಕುವೈಟ್ ಏರ್ವೇಸಲ್ಲಿ. ಫ್ಲೈಟಲ್ಲಿ ಯಾರು ಅಜಯ್ ಅಂತ ಕರೀತಾರೆ, ಯಾರು ಈ ದೇಶದಲ್ಲಿ ರೆಕಗ್ನೈಸ್ ಮಾಡಿ ಕರೆಯೋರು ಅಂತ ತಿರುಗಿ ನೋಡಿದ್ರೆ ಇಟ್ಸ್ 5 ವರ್ಷ ನಂತರ ಭೇಟಿ ಆಗ್ತಿರೋದು. ಆವಾಗ ಸ್ವಲ್ಪ ಅದೇ ಆನ್ ಏರ್ ಲವ್ ಅಲ್ಲಿ ಶುರುವಾಗಿದ್ದು. ಬಟ್ ಶಿ ಆಲ್ಸೋ ಶೋ ದಟ್ ಇಂಟ್ರೆಸ್ಟ್. ಅಂದರೆ ಈ ಬನ್ನಿ ತೋರಿಸ್ತೀನಿ, ಕಾಕ್ಪಿಟ್ ತೋರಿಸ್ತೀನಿ, ಆ್ಯಂಡ್ ಲ್ಯಾಂಡ್ ಆಗೋ ಮುಂಚೆ ಜ್ಯೂಸು ಅದು ನೀರು ಅದೆಲ್ಲ ಕೊಟ್ಟು, ಇಲ್ಲೆಲ್ಲ ಹೋಟೆಲೆಲ್ಲ ಚೆನ್ನಾಗಿ ಒಳ್ಳೆ ಸಿಗೋಲ್ಲ, ಇಟ್ ಟೇಕ್ ದಿಸ್ ಅಂದರೆ ನ್ಯಾಚುರಲಿ ಜ್ಯೂಸ್ ಎಲ್ಲಿದ್ರೆ ಚೆನ್ನಾಗಿದೆ, ಬಟ್ ಇನ್ ಆಲ್ ದರ್ ಅಟ್ರಾಕ್ಷನ್ ಕಾಣುತ್ತೆ. ಆ್ಯಂಡ್ ನಂಬರು ಕೊಟ್ಲು, ಏನೋ ಇಂಡಿಯಾ ವಾಪಸ್ ಹೋದಾಗ ಫೋನ್ ಮಾಡಿ ಅಂತೆಲ್ಲ ಹೇಳಿ. ಅಂದರೆ ಸಾಮಾನ್ಯ ಸಂಗೀತಗಾರರು ಹಾಡುಗಾರರೆಲ್ಲ ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಂಗೀತದ ಮೊರೆ ಹೋಗ್ತಾರೆ ಸಾಮಾನ್ಯವಾಗಿ. ನೀವು ಹಾಗೆ ಮಾತಿನ ಮೂಲಕನೇ ವ್ಯಕ್ತಪಡಿಸ್ಬಿಟ್ರು ಅಥವಾ ಹಾಡು ಗೀಡು ಹಾಡಿ? ಅಲ್ಲ, ಅಂದರೆ ನಾನು ಪ್ರಪೋಸ್ ಮಾಡಿದ್ದು ನಾನು, ಅಫ್ಕೋರ್ಸ್. ಬಟ್ ಅದೇ 5 years ಮುಂಚೆ ಭೇಟಿಯಾದಾಗ, ಅವಳ ಅಣ್ಣನ ಮದುವೆಗೆ ಭೇಟಿಯಾದಾಗ ಹಾಡು ಹೇಳಿದ್ದೆ. ಯಾವ ಹಾಡು? ಪ್ರಪೋಸ್ ಮಾಡಿದಾಗ, ಇಟ್ ಇಸ್ ಅ ತಮಿಳ್ ಸಾಂಗ್ ಆ್ಯಕ್ಚುಲಿ. ಪ್ರಪೋಸ್ ಮಾಡಿದಾಗ ಈ ವಿಷಯ ಹೇಳಿದ್ಲು, ಅವತ್ತು ಹಾಡಿದೆ ಅಲ್ವಾ, ಆವಾಗಲೇ ನಾನು ಇಂಪ್ರೆಸ್ ಆಗಿದ್ದೆ ಅಂತ. ಏನೋ ಸೊ ಇಟ್ ಆಲ್ ಸ್ಟಾರ್ಟೆಡ್ ಆಫ್. ಮೊದಲು ನಿಮ್ಮ ಹುಡುಗಿನ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಯಾವ ಹಾಡು ನೆನಪಾಗಿತ್ತು? ನಾನು ಫಸ್ಟ್ ಅದೇ ನಾನು ಹೇಳಿದಾಗೆ ಅವಳ ಅಣ್ಣನ ಮದುವೆಗೆ ಹಾಡಿದಂಥ ಹಾಡು. ಬಟ್ ಇಲ್ಲಿ ಏನೋ ಈಗಿನ ಜನ್ರೇಷನ್ಗೆ ಅಂತ ಹೇಳಿದಾಗ ಅಗೇನ್ ಇಟ್ಸ್ ಅ ಕೋಇನ್ಸಿಡೆನ್ಸ್. ಇದೊಂದು ನೀವು ಕೂಡ ಈಗಿನ ಜನರೇಷನ್ ಹೇಳಿ. ಅದೇ ಎಕ್ಸಾಕ್ಟ್ಲಿ. ಸೊ ಒಂಥರ ಛೇಡಿಸುವಂಥ ಒಂದು ಗೀತೆ ಇದು. ಆಲ್ಸೋ ನನಗೆ ಕಮರ್ಷಿಯಲಿ ಒಂಥರ ಬ್ರೇಕ್ ಕೊಟ್ಟಂಥ ಗೀತೆ ಇದು, ಜುಮ್ ಜುಮ್ ಮಾಯ ಅಂತ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನು ಆಗ್ತೈತಲ್ಲ ಹೇಳೋಕೆ ಮಾತೇ ಇಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ನೆಟ್ಟಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ, ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಪ್ರೇಮಿಗಳ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮ ಒಲವೇ ಜೀವನ ಸಾಕ್ಷಾತ್ಕಾರ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ವಿಜಯ ರಾಘವೇಂದ್ರ, ಸ್ಪಂದನ, KSL ಸ್ವಾಮಿ ಸರ್ ಮತ್ತು ರಾಧಾ ಮೇಡಮ್, ನಾಗಿಣಿ ಭರಣ ಮೇಡಮ್ ಮತ್ತು ಭರಣಾ ಸರ್, ಹಾಗೆ ಗೀತೆಗಳನ್ನು ಹಾಡಿದಂಥ ಸುನೀತಾ ಮೇಡಮ್, ಅಜಯ್ ವಾರಿಯರ್, ಎಲ್ರಿಗೂ ಕೂಡ ಪ್ರೀತಿಯ ವಂದನೆಗಳು. ಇನ್ನು ನಮ್ಮ ಪ್ರೇಮಿಗಳು, ನಿಮ್ಮ ಪ್ರೇಮ ಫಲಿಸಲಿ, ನಿಮ್ಮ ದಾಂಪತ್ಯ ಸುಖಾಂತವಾಗಲಿ, ಪ್ರೇಮ ನಿರಂತರವಾಗಿರಲಿ. ಕೂರಕ್ಕು ಕಳ್ಳಿಕೆರೆ, ತೇಲಕ್ಕ ರಂಜಿಕೆರೆ, ಕೂರಕ್ಕು ಕಳ್ಳಿಕೆರೆ, ತೇಲಕ್ಕ ರಂಜಿಕೆರೆ, ಲವ್ವಿಗೆ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕಣ್ಣಂಬಾಡಿ ಕಟ್ಟೆ ಇದೆ, ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ.